ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸ್ನೇಹಿತರೆ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಕಮಿಷನರ್‌ನ ಭೇಟಿಯಾದಾಗ ಸೊ ಇನ್ನು ನೆಕ್ಸ್ಟು ನಾವು ಮೇದಲ್ಲಿ ಮತ್ತೆ ಟಿ-ಇ-ಟಿ ಮಾಡ್ತೀವಿ ಅಂತೇಳಿ ಸೊ ಅವರು ಅಪ್ಡೇಟ್ ಕೊಟ್ಟಿದ್ರು. ಆ ಒಂದು ವಿಚಾರವಾಗಿ ಸುಮಾರು ಅಭ್ಯರ್ಥಿಗಳಲ್ಲಿ ಮತ್ತೆ ಗೊಂದಲ ಏನಪ್ಪಾ ಅಂದ್ರೆ ಆರಂಭ ಆಗಿದೆ. ಏನು ಅಂತಂದ್ರೆ, ಸರ್ ಇನ್ನೊಂದು ಟಿ-ಇ-ಟಿ ಆಗುವವರಿಗೆ ಸಿ-ಇ-ಟಿ ನೇಮಕಾತಿ ಮಾಡೋದಿಲ್ಲ ಅಂತೇಳಿ. ಸ್ನೇಹಿತರೆ ಆ ರೀತಿ ಇಲ್ಲ ಅದು. ಸಿ-ಟಿ-ಟಿ ಮಾದರಿಯಲ್ಲಿ ಸೆಂಟ್ರಲ್‌ದಲ್ಲಿ ಏನು ಸಿ-ಟಿ-ಟಿ ನಡೀತಾ ಇದೆ ಪರೀಕ್ಷೆ, ಆ ಮಾದರಿಯಲ್ಲಿ ರಾಜ್ಯದಲ್ಲಿ ತರಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಬಹಳಷ್ಟು ಸಲ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಆ ಒಂದು ಮನವಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಸ್ಪಂದಿಸಿ, ನಾವು ವರ್ಷದಲ್ಲಿ 2 ಬಾರಿ ಟಿ-ಇ-ಟಿಯನ್ನ ಮಾಡ್ತೀವಿ. ಅಂದ್ರೆ ಈ ಹಿಂದೆ ಸಾಕಷ್ಟು ಎಂ-ಎಲ್-ಸಿಗಳನ್ನ ನಾವು ಕರ್ಕೊಂಡು ಹೋಗಿದ್ದೀವಿ ಅಲ್ಲಿ. ವರ್ಷದಲ್ಲಿ ನಿಮ್ದು ಏನ್ ನಿಯಮ ಇದೆ, ಸಿ-ಟಿ-ಟಿ ಏನು ಅದು ಯಾವ ರೀತಿ ಕಂಡಕ್ಟ್ ಮಾಡುತ್ತೆ, ಆ ರೀತಿ ರಾಜ್ಯದಲ್ಲಿ ನೀವೇನಪ್ಪಾ ಅಂದ್ರೆ ಮ ನೀವು ನೀವು ಟಿ-ಇ-ಟಿಯನ್ನ ಮಾಡ್ರಿ ಅಂತ ಹೇಳಿದ್ದೀವಿ. ಆ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ಮಾನ್ಯ ವಿಕಾಸ್ ಸಿರೋಳ್ಕರ್ ಸರ್ ಅವರು ಸೊ ಅದನ್ನ ಆಕ್ಷನ್ ತೆಗೆದುಕೊಂಡಿದ್ದಾರೆ. ನಾವು ಮುಂದೆ ಮೇದಲ್ಲಿ ಏನಪ್ಪಾ ಅಂದ್ರೆ ಟಿ-ಇ-ಟಿ ಮಾಡ್ತೀವಿ ಅಂತೇಳಿ. ಆದ್ರೆ ನೇಮಕಾತಿಗೂ ಮತ್ತೆ ಈ ಸಿ-ಇ-ಟಿಗೂ ಟಿ-ಇ-ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಒಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ನೀವೇನ್ ಅನ್ಕೊಂಡಿದ್ದೀರಿ, ಸರ್ ಮತ್ತೆ ಟಿ-ಇ-ಟಿ ಆದ್ಮೇಲೆ ಸಿ-ಇ-ಟಿನ ಅಂತ ಅನ್ಕೊಂಡಿರಲ್ಲ, ಅದು ತಪ್ಪು. ಈಗ ಅವ್ರು ಹೇಳಿರ್ತಕ್ಕಂತ ಒಂದು ವಿಚಾರ ಏನು ಅಂತಂದ್ರೆ, ನಮ್ಗೆ ಕೋರ್ಟ್ ಇರ್ತಕ್ಕಂತ ಒಂದು ಕೇಸ್ ಏನಿದೆ ಅಲ್ಲ, ಅದು ಬಂದ ತಕ್ಷಣ ನಾವು ಏನಪ್ಪಾ ಅಂದ್ರೆ ನೇಮಕಾತಿಗೆ ಆದೇಶವನ್ನ ನಾವು ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ವಿಕಾಸ್ ಸರೂಳ್ಕರ್ ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಮಾಡಿದ್ದಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ನೇಮಕಾತಿ ಆಗುವುದಂತೂ ಈಗ ಏನಪ್ಪಾ ಅಂದ್ರೆ ಶತಸಿದ್ಧ ಬಹಳಷ್ಟು ವೇಗವಾಗಿ ಆಗತ್ತೆ. ಬಟ್ ಅದಕ್ಕೆ ಅಡೆತಡೆ ಇರ್ತಕ್ಕಂಥದ್ದು ಕೋರ್ಟ್ ಕೇಸು. ಅದು ಏನಪ್ಪಾ ಅಂದ್ರೆ ಶಾರ್ಟ್ಲಿ ಬಗೆಹರುತ್ತೆ. ಅದೇನ್ ಬಹಳ ಮುಂದೆ ತೆಗೆದುಕೊಂಡು ಹೋಗೋದಿಲ್ಲ. ಮತ್ತೆ ಇನ್ನ ಈ ವಿಚಾರ ಟಿ-ಇ-ಟಿ ವಿಚಾರ ಐತಲ್ಲ, ಸೊ ಅಷ್ಟ್ರಲ್ಲೇ ನೇಮಕಾತಿ ಈಗ ಟಿ-ಇ-ಟಿ ನೇಮಕಾತಿ ಆಗೋದು ಲೇಟ್ ಆಯ್ತಂದ್ರೆ ಇನ್ನೊಂದು ಟಿ-ಇ-ಟಿ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ಟಿ-ಇ-ಟಿಗೂ ಮತ್ತೆ ಸಿ-ಇ-ಟಿಗೂ ಯಾವುದೇ ರೀತಿ ಡಿಪೆಂಡ್ ಅಪಾನ್ ಇಲ್ಲ. ಮತ್ತು ಯಾವುದೇ ರೀತಿ ಅಲ್ಲಿ ಸರ್ ಇನ್ನೊಂದು ಟಿ-ಇ-ಟಿ ಆದ್ಮೇಲೆ ಸಿ-ಇ-ಟಿ ಆಗ್ಬೇಕು ಅನ್ನುವಂತ ವಿಚಾರ ಏನಿಲ್ಲ ಸರ್ಕಾರದ ಮುಂದೆ. ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ನೇಮಕಾತಿ ಮಾಡ್ಬೇಕು. ಅದು ಕೋರ್ಟ್ ಕೇಸ್ ಮುಗಿಬೇಕು. ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಒಂದ್ ಸ್ವಲ್ಪ ಯಕ್ಷ ಪ್ರಶ್ನೆ ಆಗಿದೆ ಸರ್ಕಾರಕ್ಕೆ. ಅಷ್ಟನ್ನ ಬಿಟ್ರೆ ಸರ್ ಸಿ-ಇ-ಟಿಗೆ ಮತ್ತು ಟಿ-ಇ-ಟಿಗೆ ಅಂತೇಳಿ ಯಾವುದೇ ರೀತಿ ಗೊಂದಲ ಹೆಡ್ಸ್ಕೋಬೇಡಿ. ಎಸ್ ಓಕೆ. ತುಂಬಾ ವಿಚಾರ ಇದೇನಪ್ಪಾ ಅಂದ್ರೆ ಚರ್ಚೆಯಲ್ಲಿದೆ. ಆ ಕಾರಣಕ್ಕಾಗಿ ಇದನ್ನ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಕೋರ್ಟ್ ಕೇಸ್ ಬಹಳ ಡಿಲೇ ಆಯ್ತಂದ್ರೆ ಇನ್ನೊಂದು ಟಿ-ಇ-ಟಿ ಆಗ್ಬೋದು. ಇಲ್ಲ ಅಂತಂದ್ರೆ ಅದಕ್ಕಿಂತ ಮುಂದೆ ಕೋರ್ಟ್ ಕೇಸ್ ಕ್ಲಿಯರ್ ಆಯ್ತಂದ್ರೆ ಸೊ ಸಿ-ಇ-ಟಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದೊಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಇದೇ ವಾರದಲ್ಲಿ ನಿಮ್ಗೆ ಸಿ-ಅಂಡ್-ಆರ್ ರೂಲ್ಸ್ ಬರುತ್ತೆ. ಯಾವ ನೇಮಕಾತಿಗಳಿಗೆ ಏನೇನು ನಿಯಮಗಳು ಬದಲಾವಣೆ ಆಗಿದೆ ಮತ್ತೆ ಬ್ಯಾಕಪ್ ಸ್ಕೋರ್ ಕತಿ ಏನಾಯ್ತು ಅನ್ನುವಂಥದ್ದು ಸದ್ಯದಲ್ಲೇ ನಿಮ್ಗೆ ಸಿ-ಅಂಡ್-ಆರ್ ಹೊರಗೆ ಬೀಳುತ್ತೆ. ಇದೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಾಕಷ್ಟು ಏನಪ್ಪಾ ಅಂದ್ರೆ ಅಲ್ಲಿ ಚರ್ಚೆ ಮಾಡಿ ಬಂದಿದ್ದೀವಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ವಿಡಿಯೋ ಮಾಡಿದ್ರು ಸಹಿತ ಮತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿಕ್ಕೆ ವಿಡಿಯೋ ಇದು ಕಾಲ್ ಮಾಡ್ತಾ ಇದ್ರಿ, ದಯವಿಟ್ಟು ಕಾಲ್ ಮಾಡಕ್ ಹೋಗಬೇಡಿ. ಒಂದು ವಿಚಾರ ಏನು ಅಂತಂದ್ರೆ, ಈಗ HSTR ಗೆ ಪಿ-ಜಿ ಮತ್ತೆ ಟಿ-ಇ-ಟಿ ಯಾವುದೇ ರೀತಿ ಇಲ್ಲ ಈ ಬಾರಿ. ಸೊ ವಿದೌಟ್ ಟಿ-ಇ-ಟಿ ವಿದೌಟ್ ಪಿ-ಜಿ ಈ ಬಾರಿ ಏನಪ್ಪಾ ಅಂದ್ರೆ ಕನ್ಫರ್ಮ್ ಮಾಡುವಂತ ಸಾಧ್ಯತೆ ಇದೆ. ಇದು ನೇಮಕಾತಿ ಪ್ರಾಧಿಕರಣ ಏನಪ್ಪಾ ಅಂದ್ರೆ ನಿನ್ನೆ ಕರಿಚಂದ್ರನ್ ಅವ್ರ ಏನು ಅಧಿಕಾರಿ ಇದಾರಲ್ಲ, ಅವ್ರು ಮೊನ್ನೆ ದಿನ ಸೊ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಸರ್ ಯಾವಾಗ ನೇಮಕಾತಿ ಆಗತ್ತೆ ಅನ್ನುವಂಥದ್ದು ನಿಮ್ಗೆ ಹೇಳಿದ್ದೀನಿ. ಕೋರ್ಟ್ ಇರ್ತಕ್ಕಂಥ ಕೇಸು ಮುಗಿಬೇಕು. ಮತ್ತೆ ಇನ್ನು ಯಾವ ಪೋಸ್ಟ್ ಎಷ್ಟು ಖಾಲಿ ಆಗುತ್ತೆ ಅನ್ನುವಂಥದ್ದು ಇನ್ನೂ ಏನಪ್ಪಾ ಅಂದ್ರೆ ಅಪ್ಡೇಟ್ ಬರಬೇಕು. ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಪೋಸ್ಟ್ಗಳಲ್ಲಿ ಯಾವ್ಯಾವ್ದು ಪೋಸ್ಟ್ಗಳನ್ನ ಕರೀತಾನ ಅಂತೇಳಿ. ಸೊ ಆದ್ರೂ ಇಷ್ಟು ಮಾಹಿತಿ ಕೊಟ್ರು ಸಹಿತ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಈ ಒಂದು ಅವಧಿ ಒಳಗ ಸೊ ಮತ್ತೆ ಪೋಸ್ಟ್ಗಳು ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರ್ತದ. ಓದುಗರಿಗೆ ನೀವೇನ್ ಸ್ಟಡಿ ಮಾಡ್ತಾ ಇದ್ರಿ ಅಥವಾ ಟೀಚರ್ ಏನಿದಿರಲ್ಲ, ಸೊ ನಿಮಗೆ ಓದ್ಲಿಕ್ಕೆ ಒಂದು ಹಿಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಪೋಸ್ಟ್ಗಳಿದೆ, ಇವುಗಳು ಯಾವಕ್ಕೆ ಜಾಸ್ತಿ ಏನಪ್ಪಾ ಅಂದ್ರೆ ಆದ್ಯತೆ ಇದೆ ಅನ್ನೋದನ್ನ ನಿಮ್ಗೆ ನಾನು ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಏನಾದ್ರು ನಿಮ್ಗೆ ಸಮಸ್ಯೆಗಳು ಎದುರಾದ್ರೆ ಸೊ ಸ್ಪರ್ಧಾಕಾಸಿ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಸೊ ಅಲ್ಲಿ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಕಮೆಂಟ್ ಅನ್ನ ಹಾಕ್ರಿ. ಕೆಳಗಡೆ ಒಂದು ಡಿಸ್ಪ್ಲೇ ಆಗ್ತದೆ ನಂಬರು. ಸೊ ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ದಯವಿಟ್ಟು ಈ ವಿಚಾರವಾಗಿ ಕಾಲ್ ಮಾಡಕ್ ಹೋಗಬೇಡಿ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಟಿ-ಇ-ಟಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಅಂಕಗಳಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತೇಳಿ
ಸೊ ಆಯೋಗದ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಕಮಿಷನರು ಹೇಳಿದ್ದಾರೆ, ಮತ್ತೆ CSSL ಜಂಟಿ ನಿರ್ದೇಶಕರು ಹೇಳಿದ್ದಾರೆ. ಸೊ ಯಾಕಂತಂದ್ರೆ ನಾವು ಇದನ್ನ ತಜ್ಞರ ಜೊತೆ ನಾವೇನಪ್ಪಾ ಅಂದ್ರೆ ಫೈನಲ್ ಮಾಡಿದೀವಿ. ಬಟ್ ಇದನ್ನ ಯಾವುದೇ ರೀತಿ ನಮಗ ಆ ಮತ್ತೆ ಇದನ್ನ ಚರ್ಚೆ ಮಾಡ್ಲಿಕ್ಕೆ, ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ತಜ್ಞರ ಜೊತೆ ಫೈನಲ್ ಮಾಡಿದ್ವಿ, ಅದು ಮುಗೀತು. ಆಮೇಲೆ 2-3 ಅಂಕಗಳ ವ್ಯತ್ಯಾಸ ಏನಾಗ್ತಾ ಇದೆಯಲ್ಲ, ಅದು ರ್ಯಾಂಡಮ್ ಆಗಿ ಬರ್ತಾನೆ ಇದೆ. ಯಾಕಂದ್ರೆ ಮಷೀನ್ ಅಲ್ಲಿ ಚೆಕ್ ಆಗೋದ್ರಿಂದ ಸರಿಯಾದ ರೀತಿಯಲ್ಲಿ ನಾವು ರೌಂಡ್ ಅಪ್ ಮಾಡಿರೋದಿಲ್ಲ ಅಭ್ಯರ್ಥಿಗಳು. ಸೊ ಈ ರೀತಿ ಇದೆ. ಈ ರೀತಿ ಇರೋದ್ರಿಂದ ಹಂಗ ಆಗೋದದು. ಮತ್ತೊಂದು ಟಿ ಇದೆ. ಸೊ ಅದನ್ನ ನಾವು ಬರ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ ನೇಮಕಾತಿ ಆಗ್ಬೇಕಾಗಿದೆ. ಯಾಕಂದ್ರೆ ಸುಮಾರು ಜನ ಎಷ್ಟೋ ವರ್ಷಗಳಿಂದ, ಸುಮಾರು 10-15 ವರ್ಷಗಳಿಂದ ಸೊ ತಾವೆಲ್ಲ CET ಗಾಗಿ ವೇಟ್ ಮಾಡ್ತಾ ಇದ್ರಿ. ಅದು ಖಂಡಿತ ಏನಪ್ಪಾ ಅಂದ್ರೆ ಅಪ್ಕಮಿಂಗ್ ಬರುತ್ತೆ. ಸೊ ನೀವೆಲ್ರೂ ಕನಿಷ್ಠ ಮಿನಿಮಮ್ 3-4 ತಿಂಗಳ ಅವಧಿ ಸೊ ಈ CET ಗೆ ಪ್ರಿಪರೇಷನ್ ಮಾಡ್ಕೋಬೇಕು. ಸೊ ಸಮಯ ಬಹಳ ಏನಪ್ಪಾ ಅಂದ್ರೆ ಕಡಿಮೆ ಇದೆ. ಎಲ್ರೂ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ನ ಆರಂಭ ಮಾಡ್ಕೊಳ್ಳಿ. ಮತ್ತೆ ನಮ್ಮಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಬಾರಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಶಿಕ್ಷಕರಿಗಾಗಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ 100ಕ್ಕೆ 100% ನಾವು ಏನಪ್ಪಾ ಅಂದ್ರೆ ಈ ಬಾರಿ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ. ಆ ಕಾರಣಕ್ಕಾಗಿ ಯಾರು ನೀವು ಕ್ಲಾಸ್ ಅನ್ನ ಬೈ ಮಾಡ್ಕೋಬೇಕು. PSTR, GPT, HSTR ನಮ್ಮಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ತರಗತಿಗಳಿದಾವೆ. ಯಾರಿಗೆ ಕ್ಲಾಸ್ ಇಷ್ಟ ಆಗುದಿಲ್ಲ ಅವ್ರಿಗೆ ವಾಪಸ್ ಅಮೌಂಟ್ ಕೊಡುವಂತ ಸಿಸ್ಟಮ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಏನಪ್ಪಾ ಅಂದ್ರೆ ಡಿಸ್ಪ್ಲೇ ಆಗ್ತದ. ಸೊ ಇದಕ್ಕ ಸಂಪರ್ಕ ಮಾಡೋದ್ರ ಮೂಲಕ ಮತ್ತೆ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪ್ ಇದೆ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ, ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸೊ ಲಿಂಕ್ ಮೇಲೆ ಈಗ ಏನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ನಂಬರ್ಗೆ ಸಂಪರ್ಕ ಮಾಡುವುದರ ಮೂಲಕ ಸೊ ಸದಾ ಟಚ್ ಅಲ್ಲಿ ಇರಿ ಅಂತ ಅನ್ನುತ್ತಾ, ಮತ್ತೆ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ನಿಮ್ಗೆ ಏನೋ ಮಾಹಿತಿಗಳಿದ್ರು ಸೊ ಅದಕ್ಕೆ ಒಂದು ಮೆಸೇಜ್ ಹಾಕೋದ್ರ ಮೂಲಕ ಸಂಪರ್ಕ ಮಾಡ್ರಿ. ಎಲ್ಲರಿಗೂ ಧನ್ಯವಾದ.